ಅಧ್ಯಕ್ಷರೇ, ಎಲ್ಲಿ ಹಿರಿಯರೇನು ವಿಷಯ ಏನು? ಬಹಳ ಗಂಭೀರವಾದಂತ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಾತಾಡ್ತಾರೆ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನಮ್ಮ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿರುವಂತ ಹಕ್ಕನ್ನು ಇಟ್ಕೊಂಡಿದ್ದಾರೆ. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂತಹ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. ಕೊಟ್ಟಿದ್ದಾರೆ ಆಯ್ತು, ಮತ್ತೆ ಕೊಡ್ತಾರೆ ಚರ್ಚೆಗೆ. ಇದು ನನಗೊಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಎಷ್ಟು ಜನ ಜನರಲ್ಲಿಲ್ಲ, ನಾಳೆ ವೋಟ್ ಚೋರಿ ಮಾಡುವ ಪದ್ಧತಿ ಕಾಂಗ್ರೆಸ್ ವೋಟ್ ಚೋರಿ ಮಾಡುವ ಪದ್ಧತಿ ಕಾಂಗ್ರೆಸ್ ನಾನು ಸಂವಿಧಾನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲನೂ ಚೋರಿ ಮಾಡಿ ತಗೊಳ್ಳಿ, ಚರ್ಚೆ ತಗೊಳ್ಳಿ, ಎಲ್ಲನೂ ತಗೊಳ್ಳಿ. ವಿಧಾನಸಭೆಗೆ ಬರಲಿಕ್ಕೆ ಸರ್ಕಾರ ವೋಟ್ ಚೋರಿ ಮಾಡುವಂತಹದ್ದು ಮಾಡಿದ್ರು. ಈಗ ಬಿ ಆರ್ ಪಾಟೀಲ್ ಅವರೇ, ತನಿಖೆ ನಾವು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ. ಆಯ್ತು, ಈಗ ನೀವು ಅದನ್ನು ಇವತ್ತಿನ ಅಜೆಂಡಾದಲ್ಲಿ ಇಲ್ಲ. ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ನೀವು ಹೋಗಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಬೇಕು. ಆಯ್ತು ಪ್ರಿಯಾಂಕ್, ಅಧ್ಯಕ್ಷರೇ, ನಂದು ಮಾನ್ಯ ಅಧ್ಯಕ್ಷರೇ, ಆಯ್ತು ಬೇರ್ಪಡೆ ಅದಕ್ಕೆ ಈ ಸದನ ಚರ್ಚೆ ಮಾಡಲಿಲ್ಲ. 3 ದಿನದ ಮುಂಚೆ, 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮತ್ತು ಮಾರ್ಚಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ವೋಟ್ ಚೋರಿ ನಡೆದಿದೆ, ಅವರು ಉತ್ತರ ಮಾಡಿದ್ರು. ಅದಾದ್ಮೇಲೆ ನೀವು ಯಾರು ಆರೋಪಿಗಳಂತೆ ಗುರುತಿಸಿದ್ದಾರೆ ಸೋಮವಾರ ಅಂತ ಹೇಳಿದ್ರಿ. ಸೋಮವಾರ ಅಧ್ಯಕ್ಷರೇ, ಶಾಮನೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಕರೆಸಿ ಮಾತಾಡ್ತಾರೆ ಹೇಳಿದ್ದೇನೆ. ಮಂತ್ರಿ ಇಲ್ಲ ಅವರು ನೋಡ್ತಾರೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರಾ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಅಲ್ಲ, ಶಾಸಕರು ಮತ್ತು ಸಚಿವರು ಕರೆಸಿ, ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಳ್ಸಿ ಅವರಿಗೆ ಉತ್ತರ. ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋದು. ಶಾಸಕರಂತಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಹೌಸ್ನಲ್ಲೇ ಉತ್ತರ ಕೊಡ್ತೀನಿ. ಪ್ರಯೋಜನ ಹೇಳಿ. ಆಯ್ತು, ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗಬೇಕಲ್ಲ ಅದ್ರ ಬಗ್ಗೆ. ನಾವು ಹೇಳಿದಾಗ ಯಾವಾಗ ಮಧ್ಯಾಹ್ನ ಮೇಲೆ ಕೊಡ್ತೀರಾ ನೋಡಿ. ಸಚಿವ ಬರ್ಬೇಕಲ್ಲ ಸದನ, ಇವತ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾನು ನೋಡ್ತೇನೆ, ಮತ್ತೆ ಮಧ್ಯಾಹ್ನ ಹೇಳ್ತೇನೆ. ನಾನು ಮಧ್ಯಾಹ್ನ ಕೊಡಿಸ್ಬೇಕು. ಮಾಡಿ ಕರೆಕ್ಟ್ ಮಾಡ್ತೀರಿ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ನನಗೆ ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ತಾವು ವಿಷಯ ಪ್ರಸ್ತಾಪ ಮಾಡಕ್ಕೆ ಅವಕಾಶ. ಇವತ್ತು ಈಗ ಕೊಡಿ ಅಂತ ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರು. ಆಗ್ಬೇಕು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು. ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಸಿಸ್ಟಮ್ ಇದೆ, ಬರೆದು ಕೊಡ್ಬೇಕು. ಈಗಲೇ ಪ್ರಸ್ತಾವ ಮಾಡಿದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. 70-80 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡಿಬಿಟ್ಟು ಇವ್ರು ಕೂತಿರೋ
ಆಯ್ತು. ಒಂದ್ ನಿಮಿಷ ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಕೂತ್ಕೊಳ್ಳಿ ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಅಧ್ಯಕ್ಷರೇ ಆಯ್ತು ಒಂದ್ ನಿಮಿಷ ಅಧ್ಯಕ್ಷರೇ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಚರ್ಚೆ ಮಾತಾಡಿಲ್ವಾ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ವರದಿ ಅವಾಗ ಮಧ್ಯಂತರ ವರದಿ ಸರ್ ನೀವೇ ಕೊಟ್ಟಿಲ್ವಾ? ಇವತ್ತು ಹಿರಿಯ ಸದಸ್ಯರು ಅಧ್ಯಕ್ಷರು SIT ತನಿಖೆ ಮಾಡಿ ರಚನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ, ನೀವು ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. ಬಿಆರ್ ಪಟ್ ಸರ್ ಅಷ್ಟೇ ಕೇಳ್ತಾ ಇರೋದಲ್ಲ ಬರಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತ ಹೌಸಲ್ಲಿ ಚರ್ಚೆ ಮಾಡೋದ್ರೆ ಬಗ್ಗೆ ಬಂದಿತ್ತ ಮಾಡಿದಿರಿ ಚರ್ಚೆ ಜನಕ್ಕೆ ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ. ಸೈಟ್ ತಗೊಳ್ಳಿ, ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆ, ನನ್ನ ಕೆಲಸ ಮುಗೀತಿಲ್ಲಿ ಮಾಡಿ. ಈಗ ವಿಷಯ ಅಂದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ ಅದಕ್ಕೆ ಚರ್ಚೆ ನಾಳೆ ನಾಡಿದ ಚರ್ಚೆಗೆ ಚರ್ಚೆ ರಾಯರೆಡ್ಡಿ ಅವರು ಚರ್ಚೆ ಮಾಡಿ. ನಮ್ಮವರಿಬ್ಬರು ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅಧ್ಯಕ್ಷರೇ, 5 ದಿನದಲ್ಲಿ ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಮ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡಿದ್ದಾರೆ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ. ನಾವು ರಾಜ್ಯದ ಬೇರೆ ಬೇರೆ ನಾವು ಬಂದಿದ್ದೀವಿ, ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ. ನಮಗೆಲ್ಲ ಅವಕಾಶ ಮಾಡಿಕೊಡಿ, ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮರೆ. ಅಲ್ಲ ಸರ್, ನಮಗೆ ಉತ್ತರ ಕರ್ನಾಟಕ ನಮಗೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಕೈ ಮುಗಿದು ಕೇಳ್ತೀವಿ ಅಧ್ಯಕ್ಷರೇ. ಸಮಸ್ಯೆ ಇದೆ, ಮಲೆನಾಡು ಸಮಸ್ಯೆ ಇದೆ, ದಯವಿಟ್ಟು ಕೊಡಿ. ನಮಗೆ ಹೇಳಿದಿರಿ. ಸೊ ಕಳೆದ ತಮಗೂ ಗೊತ್ತಿದೆ, 2 ದಿನ ಸಂತಾಪ ಇದರಲ್ಲಿ ಹೊರಟೋಯ್ತು. 2 ದಿನ ನಾವು ತಿಳ್ಕೊಂಡಿದ್ರಿ, ನೀವು ಮಾತಾಡಬೇಡಿ. ನಾವು ತಿಳ್ಕೊಂಡಿದ್ರಿ ಉತ್ತರ ಕರ್ನಾಟಕ ಚರ್ಚೆಯನ್ನ 1-2 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಿ 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. 3 ದಿನದಲ್ಲಿ ಆಗುತ್ತೆ, ಅದಾದ್ಮೇಲೆ ಬೇರೆ ಬೇರೆ ಚರ್ಚೆ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಇದು ಕಾರಣಾಂತರ 2 ದಿನ ಸಂತಾಪ ಹೊರಟೋಯ್ತು. ತಾವು ಇದನ್ನು ಇವತ್ತು ಸೋಮವಾರವಾಗಿ ಮಂಗಳವಾರ ಆಗಿದೆ. ಈಗ ಮಂಗಳವಾರ ಬಂದಿದೆ. ಇವತ್ತಿನ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವ್ರು ಎಷ್ಟು ಟೈಮ್ ತಗೊಂತಾರೋ ಗೊತ್ತಿಲ್ಲ. ದಯವಿಟ್ಟು ಇವತ್ತೇ ಮುಖ್ಯಮಂತ್ರಿಗಳ ಉತ್ತರವನ್ನ
ಕೊಡಿಸಿದ್ರೆ ಇವತ್ತಿನ ನಾಳೆಯಿಂದ ಬೇರೆ ಏನೇನೋ ಅಜೆಂಡಾ ಇದೆಯಲ್ಲ ಬಂದಿದೆಯಲ್ಲ 69 ಅದ್ರಲ್ಲಿ ಹೋಗೋಣ. ಈಗ 4-5 ದಿನ ಆಯ್ತು ಉತ್ತರ ಕರ್ನಾಟಕದ ಚರ್ಚೆ. ಸರ್ ನಾವಿನ್ನೂ ಹೊಸ ಶಾಸಕರು ಮಾತಾಡಿಲ್ಲ. ಮಾತಾಡ್ಲಿಕ್ಕೆ ಇಲ್ಲ, ಮಲ್ಯಾರ ಬಗ್ಗೆ ಮಾತಾಡಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಉತ್ತರ ಕರ್ನಾಟಕ ಬಗ್ಗೆ ನಾವು ಮಾತಾಡಿಲ್ಲ. ಮಲ್ನಾಡ್ ಬಗ್ಗೆ ತಾವು ಚರ್ಚೆ ಕೊಡಿ. ಅಲ್ಲ, ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಮಾಡ್ತೇವೆ, ಉತ್ತರ ಕರ್ನಾಟಕ ಚರ್ಚೆ ಆಗಲಿ ಇನ್ನೂ ಒಂದು ದಿವಸ. ಆಯ್ತು, ಒಂದ್ ಸೆಕೆಂಡ್ ರೆಡ್ಡಿ ಅವರೇ, ಅಜಯ್ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ಹಳೆ ಮೈಸೂರು ನೀವು ಮಾತಾಡಬೇಡಿ ಅವರೇ, ಮಾತಾಡಬೇಡಿ. ಒಂದು ಈಗ ವಿರೋಧ ಪಕ್ಷದ ನಾಯಕರು ಆಯ್ತು ನೋಡಿ, ಎಲ್ಲ ಶಾಸಕರ ಮತ್ತು ಸರ್ಕಾರದ ಸಹಕಾರ ನಮ್ಗೆ ಅತ್ಯಗತ್ಯ. ಪರಸ್ಪರ ನೀವು ಚರ್ಚೆ ಮಾಡಬೇಡಿ. ಒಂದು, ನೀವು ಎಲ್ಲಾ ವಿಚಾರ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ. ಇದನ್ನ ಕ್ರೋಢೀಕರಿಸಿಕೊಂಡು ಒಮ್ಮತದಿಂದ ಹೋಗಬೇಕನ್ನೋ ಆಲೋಚನೆ ಮಾಡ್ತಾ ಹೋಗೋದು ವಿಚಾರವಂತದ್ದು. ಈಗ ನಮ್ಮ ಮೊದಲ ಆದ್ಯತೆ ಈ ಸಲ ನಾವು ಪ್ರಥಮ ಬಾರಿಗೆ ಮೊದಲ ಆದ್ಯತೆ ಕೊಟ್ಟದೆ, ನೀವು ಸುಣ್ಣವ್ರು ಹೇಳಿದಾಗೆ ವಿಧಾನಸಭಾ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆ ಚರ್ಚೆ ಮಾಡಿ. ಹೌದು, ಅದು ಈ ವರ್ಷ ಅದಕ್ಕೆ ಮೊದಲ ಆದ್ಯತೆ ಉತ್ತರ ಕರ್ನಾಟಕ. ಕಳೆದ ವರ್ಷ ಕೂಡ ಉತ್ತರ ಕರ್ನಾಟಕ ಬಗ್ಗೆ 35 ಜನ ಮಾತಾಡಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕೂಡ. ಈ ಸಲ ಮೊದಲ ಸಲುವಾಗಿ ಪ್ರಥಮ ವಿಚಾರವನ್ನೇ ಇವತ್ತು ಉತ್ತರ ಕರ್ನಾಟಕ ಚರ್ಚೆಗೆ ತೆಕ್ಕೊಂಡ ಸಂದರ್ಭದಲ್ಲಿ ಹಿರಿಯೆಲ್ಲ ಶಾಸಕರು, ಹಿರಿಯ ಸದಸ್ಯರೆಲ್ಲ 1-1.5 ಗಂಟೆ ಮಾತಾಡುವಾಗ ಕಿರಿಯರೆಲ್ಲ 10 ನಿಮಿಷ ಆದರೂ ಕೂಡ ಕೇಳ್ತಾರೆ. ಈ ಮಧ್ಯದ ಕೆಲವೊಂದು ವಿಚಾರ ಸಮಯ ಮುಂದಕ್ಕೆ ಹೋಗೋದು ವಿಚಾರ ಆಗಿತ್ತು. ಅದಕ್ಕೆ ನಾನು ಇವತ್ತೊಂದು ತೀರ್ಮಾನ ಬರುವುದಂತ ಹೇಳಿದ್ರೆ, ಒಂದು, ಎಷ್ಟು ಇವತ್ತು ರಾತ್ರಿ ಆದರೂ ಕೂಡ ಇವತ್ತು ನಾವು ಮುಗಿಸುವಂಥದ್ದು. ಒಂದು, ಎಷ್ಟು ರಾತ್ರಿ ಆದರೂ ಕೂಡ ನಾಳೆ ಬೆಳಿಗ್ಗೆ ನಾನು ಮಾತಾಡಿದ ಪ್ರಶ್ನೆಯಲ್ಲಿ ಉತ್ತರ ಕನ್ನಡ ಬಗ್ಗೆ ಇಲ್ಲ. ಒಂದು. ಎರಡನೇ ದೊಡ್ಡ ಮಟ್ಟ ನಿಮಗೆ ಉತ್ತಮ ಅದನ್ನು ಪರಿಸ್ತೇನೆ. ಮತ್ತೆ ನಿಮಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ಇನ್ನು ಹೊಸತೊಬ್ಬ ಯಾರು ಕೂಡ ಚೀಟಿ ಕೊಡಬೇಡಿ. ನಾನು ಮಾತಾಡ್ತೀನಿ ಫಸ್ಟ್ ಅದನ್ನೆಲ್ಲ ಕೊಡಬೇಕು. ನಮಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು 4 ಜನ 5 ಜನ ಇದ್ದೇವೆ ಅಂತೇಳಿ ನಾವು ಇಲ್ಲಿ ಬಿಲ್ಲು ತೆಗೊಳ್ತೇವೆ. ಈಗ ಅಲ್ಲಿ ಕೂತ್ಕೊಂಡಾಗ ಬಂದಾಗ ಒಂದು ನೆನಪೊಂದು ಚೀಟಿ ಕಳಿಸುದು ನಾವು ಮಾತಾಡಿದ. ಇನ್ನು ಯಾರು ಚೀಟಿ ಕಳಿಸಿದ್ರು ಕೂಡ ನಮಗೆ ಇದಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ. ಮೂರನೇದು ವೆರಿ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆ ಕೇಳಿ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಹೆಸರು ಕರೆಯುವಾಗ ಯಾರಾದ್ರೂ ಶಾಸಕರು ಮಾತಾಡೋ ನಿಮ್ಮ ಸೀಟಲ್ಲಿ ಇಲ್ಲದಿದ್ರೆ ಮತ್ತೆ ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗುದಿಲ್ಲ. ನಿಮ್ಗೆ ಮನಸ್ಸಿಗೆ ಮೇಲೆ ಕೂತ್ಕೊಳ್ಳೋದು, ಹೋಗಿ ಬರೋದು, ಮತ್ತೆ ಬರೋದು ನಂಗೆ ಆಗುದಿಲ್ಲ. ನಾವು ಹೆಸರು ಕರೆಯುವಾಗ ಶಾಸಕರಿದ್ರೆ ನಿಮಗೆ ಮಾತಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ನೀವು ಇಲ್ಲದಿದ್ರೆ ಮತ್ತೆ ನೀವು ಹೊರಗೆ ನಾನು ಚೀಟಿ ಕೊಟ್ಟಿದ್ರೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವೆಲ್ಲವೂ ಕೂಡ ಇಲ್ಲಿಯ ಬಹುಶಃ ಇರಬೇಕು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಹಿರಿಯ ಸದಸ್ಯರು ಅನುಭವಿಸಿದವರು ಕೆಲವೊಂದು ವಿಚಾರ ಹೇಳ್ತಾರೆ. ಬಹುತೇಕ ಎಲ್ಲವೂ ಕೂಡ ಸಮಸ್ಯೆಯನ್ನು ಕೂಡ ಹೇಳಿದ್ದಾರೆ. ಕಿರಿಯ ಶಾಸಕ ಸಮಯ ಮಿಸ್ ಹೇಳಿ ಅದಕ್ಕೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾವ್ದು ಅಗತ್ಯ ಇದೆಯಾ ಆ ವಿಚಾರ ನೀವು ಫಸ್ಟ್ ಪ್ರಸ್ತಾವನೆ ಮಾಡಿ. ನೀವು ಅದನ್ನು ಲಾಸ್ಟ್ ಇಟ್ಟು ಪೆಂಡಿಂಗ್, ಲಾಸ್ಟ್ ಇಂಪಾರ್ಟೆಂಟ್ ಒಂದೊಂದು ನಿಮಿಷ ಕೇಳಿ ಮತ್ತೆ ನಮ್ಗೆ ನಿಮಗೆ ಚರ್ಚೆ ಆಗೋದು, ಟೈಮ್ ವೇಸ್ಟ್ ಆಗೋದು ಬೇಡ.